ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ಸೂಪರಾಗಿ ಕ್ವಿಕ್ಕಾಗಿ ಆಗುವಂತಹ ಮಟನ್ ಕೈಮಾನೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಕೈಮಾನ ಮಾಡಿಸ್ಕೊಂಬಂದಿದ್ದಾರೆ ಮನೆಯಲ್ಲಿ. ಸೊ ನಮ್ಮ ಮನೆಯವ್ರು ಹೋಗಿ ಮಾಡಿಸ್ಕೊಂಬಂದಿದ್ರು ಕೈಮಾನ. ಆಮೇಲೆ ಈರುಳ್ಳಿ, ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕದು ಒಂದೆರಡು ಹಿಡಿ ಆಗುವಷ್ಟು ತೊಗೊಂಡಿದ್ದೀನಿ. 2ರಿಂದ 3 ಟೊಮ್ಯಾಟೊ, ಹಿಡಿ ಕೊತ್ತಂಬರಿ, ಒಂಚೂರು ಪುದೀನ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿನ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಯಾರೆಲ್ಲ ಸುಮಾಶನ್ ವ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು ಈ ಮಸಾಲ ತೋರಿಸಿದ್ನಲ್ವ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ, ಸೊ ಬೆಳ್ಳುಳ್ಳಿ ಶುಂಠಿ ಮಾಡಿಬಿಟ್ಟು ಮಿಕ್ಕಿದ್ದು ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡೋರು ಸಹ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಚೆನ್ನಾಗಿ ಮಾಡ್ತೀರಾ ನೀವು ಕೂಡ. ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲೂ ಸಹ ಎಲ್ಲರೂ ಇಷ್ಟಪಟ್ಟೆ ತಿಂದರು. ನಾನು ಫಸ್ಟ್ ಟೈಮೇ ಮಾಡಿದ್ದು, ಬಟ್ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ, ಚೆನ್ನಾಗಿ ಬಂತು. ಇದೇ ಫಸ್ಟ್ ಟೈಮ್ ನಾನು ಮಟನ್ ಕೈಮಾನ ಮಾಡಿರೋದು, ಆದ್ರೂ ಚೆನ್ನಾಗಿ ಬಂದಿತ್ತು. ಕೆಲವೊಂದು ಕಡೆ ಮಿಸ್ ಹೊಡಿತು, ಬಟ್ ಅದನ್ನು ಹೇಗೂ ಅಡ್ಜಸ್ಟ್ ಮಾಡಿದೆ. ನನ್ನ ಫ್ರೆಂಡ್ ಹೆಲ್ಪ್ ತೊಗೊಂಡು ಅಡ್ಜಸ್ಟ್ ಮಾಡಿದೆ, ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ, ಈ ಸ್ಟೆಪ್ನ ಫಾಲೋ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈರುಳ್ಳಿ ಟೊಮೆಟೊನ ಬಾಡಿಸಿದ ನಂತರ ಇವಾಗ ಹಸಿ ಕೊಬ್ಬರಿನ ಹಾಕಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಬಾಡಿಸ್ಕೊಂಡ ನಂತರ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾತ್ರ ಬೆಳ್ಳುಳ್ಳಿ ಶುಂಠಿನ ಹಾಕಿ, ಹಾಗೆ ಚಕ್ಕೆ ಲವಂಗನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಕೈ ಬಿಟ್ಬಿಡಿ. ಸ್ವಲ್ಪ ಮಸಾಲೆ ಎಲ್ಲ ತಣ್ಣಗಾದ ನಂತರ ಇವಾಗ ರುಬ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲದನ್ನು ಮಿಕ್ಸಿ ಹಾಕೊಂಬರಬೇಕು. ಅಂದರೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತರಿಯಾಗಿರೋದು ಬೇಡ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ ಅಂದರೆ ಸಾಂಬಾರು. ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನೂ ಸಹ ಸೇರಿಸ್ಕೊಳ್ಳಿ. ನೀವಿಲ್ಲಿ ಕೆಂಪು ಖಾರ ಯೂಸ್ ಮಾಡಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಕೊತ್ತಂಬರಿ ಮತ್ತು ಪುದೀನನ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬನ್ನಿ. ನೋಡಿ ಫೈನ್ ಪೇಸ್ಟ್ ಮಾಡಿದ್ದೀನಿ. ನಾನು ಹೇಳೋ ಟಿಪ್ಸ್ನ ಎಲ್ಲೂ ಮಿಸ್ ಮಾಡಿದೆ, ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ವೀಡಿಯೋ ಅರ್ಥ ಆಗುತ್ತೆ. ಕೊನೆವರೆಗೂ ನೋಡಿ. ಇವಾಗ ಮಸಾಲನೆಲ್ಲ ಎತ್ತಿಟ್ಕೊಂಡ ನಂತರ ಇವಾಗ ಮಿಕ್ಸಿ ಜಾರಿಗೆ ತೊಗೊಂಡಿರೋಂಥ ಮಟನ್ನ ಹಾಕ್ತಿದ್ದೀನಿ. ಮಟನ್ ಹಾಕಿ ಇವಾಗ ಕೆಂಪು ಖಾರ, ಹಾಗೆ ಅಂದರೆ ರೆಡ್ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಅರಿಶಿನ, ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ಆನ್ ಆಫ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅಂದರೆ ಖಾರ ಎಲ್ಲ ಅದಕ್ಕೆ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿ ಈ ರೀತಿ ಉಂಡೆ ಕಟ್ಟಿ. ಒಂದು ಮೇನ್ ಟಿಪ್ಸ್ ಅಂದರೆ ಮಟನ್ನ ಯಾವುದೇ ಕಾರಣಕ್ಕೂ ತೊಳೆಯೋಕ್ಕೆ ಹೋಗ್ಬಿಡಿ. ತೊಳೆದ್ರೂ ಕೈಗೆ ನೀರು ಹಚ್ಕೊಂಡು ಉಂಡೆನ ತಟ್ಟಿ, ಉಂಡೆ ಬರದೇ ಇದ್ದರೆ ಚೆನ್ನಾಗಿ ಬರುತ್ತೆ. ಅವಾಗ ಕೈಗೆ ಸ್ವಲ್ಪನೇ ನೀರು ಹಚ್ಚಿ ಉಂಡೆನ ತಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗೂ ಸಹ ನನ್ನ ಫ್ರೆಂಡ್ ಹೇಳಿದ್ಲು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಮಟನ್ ಕೈಮಾನ ತೊಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಗರಂ ಮಸಾಲನ ಸಹ ಸೇರಿಸ್ಕೋಬೇಕು. ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಮೊದಲೇ ಫ್ರೈ ಮಾಡಿರ್ತೀವಿ, ಆದರೂ ಇನ್ನೊಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಇದು ಫ್ರೈ ಹಾಕಿಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಮಾಡಲ್ಲ ಆದರೆ ಜಾಸ್ತಿ ಕ್ವಾಂಟಿಟಿ, ಕಡಿಮೆ ಆದರೆ ಕಡಿಮೆ, ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ಮಸಾಲಾನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇವಾಗಲೇ ಕೈ ಆಡಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಕುದಿಯಕ್ಕೆ ಬಿಟ್ಟ ನಂತರ ಇವಾಗ ಇದಕ್ಕೆ ಕೆಂಪು ಖಾರನ ಹಾಕೋಣ. ಕೆಂಪು ಖಾರ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಅರಿಶಿನ ಹಾಕಿ ಇವಾಗ ಇದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿ. ಚೆನ್ನಾಗಿರುತ್ತೆ ಇದೊಂದು ಸಲ, ಒಂಥರ ಟೇಸ್ಟು ಚೇಂಜ್ ಇರುತ್ತೆ. ನಾನು ಇದೇ ರೀತಿಯಾಗಿ ಮಾಡೋದು. ನೀರಲ್ಲಿ ಕಲಸಿ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತೀನಿ. ನೀವು ಕೂಡ ಇದನ್ನು ಫಾಲೋ ಮಾಡಿ. ಮಸಾಲನೆಲ್ಲ ಹಾಕಿ ಈ ರೀತಿ ಕುದಿಯಕ್ಕೆ ಬಿಡಬೇಕು. ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿದ್ದೇನೆ. ಕ್ವಾಂಟಿಟಿನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಇಲ್ಲಿ ನೀರನ್ನ ಹಾಕಿ ನಾನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಕುದ್ದ ನಂತರ ಇದನ್ನು ಮತ್ತಿನ್ನು ಸ್ವಲ್ಪ ನೀರು ಸೇರಿಸ್ಕೊಂಡೆ. ಯಾಕೋ ತಿಕ್ನೆಸ್ ಜಾಸ್ತಿ ಅನಿಸ್ತಾ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಸೇರಿಸಿದೆ. ನಮ್ಮ ಮನೇಲಿ ಮಸಾಲನೆಲ್ಲ ಜಾಸ್ತಿ ತಿನ್ನೋದಿಲ್ಲ, ಕಡಿಮೆ ಮಸಾಲ ಬಳಸ್ತೀವಿ, ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಷ್ಟೇ. ಹಾಗಂತ ತಿಳುವಾಗೇನಿಲ್ಲ, ಸಾಂಬಾರು ಚೆನ್ನಾಗಿ ಬಂದಿತ್ತು.
ರೊಟ್ಟಿ, ಚಪಾತಿ, ರೈಸು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡೋರು ಸಹ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ಸಖತ್ತಾಗಿ ಇಷ್ಟಪಡ್ತಾರೆ ಮನೆಯಲ್ಲಿ. ಇವಾಗ ಈ ಸಾಂಬಾರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಇವಾಗ ಕುದಿಲಿಕ್ಕೆ ಬಿಡಬೇಕು. ಒಂದು 10ರಿಂದ 5 ನಿಮಿಷದಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರ ಈ ರೀತಿ ಬರುತ್ತೆ. ಇದನ್ನು ಚೆನ್ನಾಗಿ ಕೈ ಆಡಿಸಿ ಇವಾಗ ರೆಡಿ ಮಾಡಿಟ್ಟಿರೋಂತಹ ಕಬಾಬ್ನ ಕಬಾಬ್ ಮಟನ್ ಕೈಮಾ ಉಂಡೆನೇ ಇದಕ್ಕೆ ಸೇರಿಸ್ತಾ ಹೋಗಬೇಕು ಒಂದೊಂದನ್ನಾಗಿ. ಅಷ್ಟನ್ನು ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಇವಾಗ ಯಾವುದೇ ಕಾರಣಕ್ಕೂ ಸ್ಪೂನಿಂದ ಕೈ ಆಡ್ಸೋಕ್ಕೆ ಹೋಗಬೇಡಿ. ಒಂದು 20 ನಿಮಿಷ ಹೀಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೆಣಿಲಿಕ್ಕೆ ಬಿಡಬೇಕು ನೀವು, ಓಕೆನಾ. ಯಾವುದೇ ಕಾರಣಕ್ಕೂ ಸ್ಪೂನಿಂದ ಕೈ ಹಾಕಬೇಡಿ. ಈ ಉಂಡೆಗಳು ಹಾಕಿದ ನಂತರನೇ ಒಂದು 20 ನಿಮಿಷ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ನಂತರ ಚೆನ್ನಾಗಿ ಬರುತ್ತೆ ಉಂಡೆಗಳು, ಬೆಂದಿರುತ್ತಲ್ವ. ಸೊ ಅವಾಗ ಹಾಕಿದರೆ ನಡೆಯುತ್ತೆ. ಹಾಕಿ ಉಂಡೆಗಳನ್ನ ಹಾಕಿ ಮೇಲೆ ಕೊತ್ತಂಬರಿನ ಇವಾಗಾದರೂ ಹಾಕ್ಕೊಳ್ಳಿ, ಲಾಸ್ಟಲ್ಲಾದರೂ ಹಾಕ್ಕೊಬೋದು. ನಾನು ಇವಾಗಲೇ ಹಾಕ್ತೀನಿ. ಕೊತ್ತಂಬರಿನ ಚೆನ್ನಾಗಿ ಹಾಕಿ ಇವಾಗ ಮತ್ತೆ ಒಂದು 20 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇದನ್ನು ನಿಮಗೆ ಟೈಮ್ ಗೊತ್ತಾಗುತ್ತೆ ಅಂದ್ಕೊತೀನಿ. ಒಂದು 20 ನಿಮಿಷ ಬಿಡಿ, ಇಲ್ಲಾಂದರೆ ಫೋನಲ್ಲಾದರೂ ನೋಡ್ತಾ 20 ನಿಮಿಷ ಬೆನಿಲಿಕ್ಕೆ ಬಿಡಿ. 20 ನಿಮಿಷ ಬೆಂದ ನಂತರ ಇದು ಈ ರೀತಿ ಕುದಿಯೋಕ್ಕೆ ಆವಾಗ ನೀವು ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಆಗೋಯ್ತು. ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಸರ್ವ್ ಮಾಡ್ತಿದ್ದೀನಿ ನಾನು. ಕೈಮಾ ಉಂಡೆ ಎಷ್ಟು ಚೆನ್ನಾಗಿ ಬಂದಿದ್ದೇವಲ್ವ, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಇದನ್ನು ರೊಟ್ಟಿ ಚಪಾತಿ ಜೊತೆ ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ತಪ್ಪದೆ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.